ಟೆಂಪಲ್ ರನ್ ಮಾಡೋದ್ ಬಿಟ್ರೆ ಬೇರೆ ಎಲ್ಲೂ ಕರ್ಕೋಗಲ್ಲ. ಮೊದಲು ಎಲ್ಲ ಗಾಡಿ ರನ್ ಮಾಡ್ತಿದ್ವಿ, ಈಗ ಗಾಡಿ ಜೊತೆಗೆ ಟೆಂಪಲ್ ರನ್. ಗಾಡಿ ಮೊದಲೆಲ್ಲೋ ಹೋಯ್ತಿತ್ತು, ಈಗ ಬರೀ ಹಿಂಗೆ ಹೋದ್ರೆ ಬರೀ ಟೆಂಪಲ್ಗೆ ಹೋಯ್ತದದು. ಹಾಯ್ ಹಲೋ ಎಲ್ರಿಗೂ ಅಗಸ್ತ್ಯ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡ್ಬೇಕು ನೀವು ಅಲ್ಲಿ ಒಂದು ಏನು ಕಿತಾಪತಿ ಅಂದರೆ ಲೈಟ್ ಇಲ್ಲ, ಆದ್ರೆ ನಾನು ಚಪಾತಿ ಓದ್ತವ್ರಿ. ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್. ಅವ್ನು ಯಾರೋ ನೋಡ್ತಿದ್ರೆ ಜಾಸ್ತಿ ಮಾಡ್ತಾನೆ ಇನ್ನೂ ಕೆಲಸ. ನೋಡೋದ್ರ ಬನ್ನಿ ಏನು ಮಾಡ್ತಾನೆ. ನೋಡ್ಬೋದು ಕಿತಾಪತಿ ಮಾಡತ್ತಾನೆ ಅವನು. ಯಾವುದೋ ಗುಮ್ಮ ಕಾಣತ್ತದ, ಗುಮ್ಮ. ಬಾಯ್. ವಾಕಿಂಗ್ ಹೋಗಿ ಬರ್ತಾನಂತ. ಬಾಯ್, ಹೋಗ್ಬಾ ಚಿನ್ನಿ, ಹೋಗ್ಬಾ. ಟಾಟಾ ಬಾಯ್ ಬಂಗಾರಿ. ನಾಚಿ ನೀರಾಕ್ಬಿಟ್ಲು. ಕೊಡು, ಎಲ್ಲ ಚಪಾತಿ ನಾನೇ ಮಾಡ್ತೇನೆ. ಮನ್ಸಿಚ್ಚೆ. ಓ ತ್ರಿಪುರ ಸುಂದರಿ. ನೋಡ್ಕೊಳವ ತ್ರಿಪುರ ಸುಂದರಿ ಚಂದ ಕಾಣತಿ. ಹಿಂಗೇನೆ ನಾವೇನಾರು ಮಾಡೋದ ವಿಡಿಯೋ ಅನ್ನೋಷ್ಟರಲ್ಲಿ ವಿಡಿಯೋನೇ ಖತಮ್ ಆಗೋಯ್ತು. ಅವನ್ನೆಲ್ಲ ಈಗ ಅವ್ರ ಮಾಮ ಬಂದೇನಾ ಬಂದಿರ್ಬೇಕು, ಇಲ್ಲ ಅಂದ್ರೆ ಅವನಲ್ಲಿ ಅಷ್ಟು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾನೆ. ಅದನ್ನ ಬಿಟ್ಟೆಲ್ಲ ಹೋಯ್ತಾನೆ. ಯಾರಿಗೂ ತ್ರಾಸ್ ಕೊಡಲ್ಲ ನನ್ನ ಮಗ. ಅವನೇ ಮಾಡಿ ಅವನೇ ಬೇಯಿಸಿ ಅವನೇ ತಿಂತಾನೆ. ಕೊನೆಯಲ್ಲಿ ಹೇಳ್ತಾನೆ ಅವನೇ, ಎಲ್ಲ ನಾನೇ ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ. ನೋಡ ಹೆಂಗ್ ಕಲ್ಸಿನಿ, ದೂರ ಇದ್ರು ಹೆಂಗ್ ಕಲ್ಸಿರ್ತೀನಿ. ನೋಡಿ ನೋಡಿ ಒಳಗೆ ಹೊಟ್ಟೆ ಕೆಚ್ಚಿ ಒಳಗೆ. ಈಗ ಹೆಂಗ್ ಮಾಡ್ತಾನೋ ಯಾಕೆ ನನ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಅವ್ರ ಅತ್ತೆ ಬೇರೆ ಬಂದವ್ರೆ. ಭಾಳ ಶ್ರೀಮಂತ ಆಗ್ಬಿಟ್ಟನ. ಈಗ ನನ್ ಕಾಸ್ಟ್ಲಿ ಮನುಷ್ಯ ಆಗ್ಬಿಟ್ಟನ್. ಬೆಳಗ್ಗೆ ಮಾಡ್ಬಿಟ್ರೆ ಇನ್ನೂ ಕಾಸ್ಟ್ಲಿ ಆಗೋಯ್ತಾನೆ. ಬೆಂಗಳೂರು ಕರ್ಕ ಬರಬೇಕು, ಒಂದ್ ರೂಮಲ್ಲಿ ಕೂಡ ಹಾಕ್ಬೋದು ಅವಾಗ. ನಾನು ಊಟ ಮಾಡ್ಬೇಕು. ಹೋಗು ಹೋಗು ಹೋಗು, ನಿನ್ನೂ ಬೀಳ್ಕೊಡುಗೆ ಸಮಾರಂಭ ಕೊಡ್ತೀನಿ. ಹೋಗು ಹೋಗಿ ತಟ್ಟೆ ತೊಳ್ಕೊಂಡೆ ಊಟ ಮಾಡಿ ಆರಾಮಾಗಿ ಹೋಗಿ ರೂಮಲ್ಲಿ ಬಿದ್ದಿಕೊ. ಏನಕ್ಕೆ ಹಾಕತ್ತಾ ಇದ್ದೀನಿ ಅಂದರೆ ಇವಾಗಲೇ ನಾನು ಅದು ಸ್ನಾನ ಮಾಡ್ಬೇಕಾದ್ರೆ ಕಣ್ಣಿಗೆ ಏನೋ ಬಿದ್ದುಬಿಟ್ಟಿದೆ ನೋಡಿ. ಹುಳ ಗಿಳ ಬಿಡಿಸ್ಕೊಂಡಂಗೆ ಮಾಡ್ಕೊಂಡ್ರಿ ಇವ್ರ. ಏನದು ಯಾವ್ದದ ಹೇಳ ಫೇಸ್ ವಾಷರ. ಕ್ಯಾಮ್ರಾ ಮುಂದೆ ಬಂದ್ರೆ ಗಡ 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 ಅಂತಾಳೆ, ಇಲ್ಲ ಅಂದ್ರೆ ರಾಂಗ್ ಹೋಯ್ತಿರ್ತಾಳೆ. ಹಾಕೊಂಡ್ ಕಾಸು ಇದು ಮಾಡ್ಕೊಂಡು ಕೂತಾರೆ. ಸೊ ಈಗ ನಾವು ಆ್ಯಕ್ಚುಲಿ ಬಿಡ್ದಿಗೆ ಹೋಗೋದ ಅಂತ ಅನ್ಕೊಂಡಿದ್ದೀವಿ ಆಲ್ರೆಡಿ ರೆಡಿ ಆಗಿದ್ದೀವಿ. ನೋಡಿ ಮ್ಯಾಚಿಂಗ್ ಅವಳಿಗೋಸ್ಕರ ನಾನು ಚೇಂಜ್ ಮಾಡಿದ್ದೀನಿ. ಸೊ ನೀವು ನೈಟ್ ನಮ್ಮ ಅಗಸ್ತ್ಯ ಯಾವ್ಯಾವ ಥರ ಸಾಹಸ ಮಾಡೋನೆ. ಲೈಟ್ ಇಲ್ಲ ಅಂದ್ರೂ ಚಪಾತಿ ಮಾಡೋದು. ಆಲ್ರೆಡಿ 3 ಚಪಾತಿ ಮಾಡಿ ಒಂದು ಬೇಯಿಸ್ಕೊಂಡು ಅವನೇ ತಿನ್ನೋನು ಬೇರೆ. ನಾವು ಬಿಡಿಗೆ ಹೋಗ್ತಾ ಇದ್ವಿ, ಆಲ್ರೆಡಿ ಟೈಮ್ ಆಗೋಗೈತೆ 10:30. ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ. ಏನಕ್ಕಂದ್ರೆ ಇವಾಗ ಇದ್ರಿಂದ ಜನ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಅಂದರೆ ಎಲ್ಲರೂ ಸುಮ್ಮನೆ ಅಂದರೆ ನಮ್ದು ಏನು ಪ್ಲ್ಯಾನ್ ಇಲ್ಲ, ಸುಮ್ಮನೆ ಇಲ್ಲಿರೋದು ಬದಲು ಚೇಂಜ್ ಇರಲಿ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ನಮ್ಮ ಬ್ಲಾಗ್ನ ಇವತ್ತೇನೇನು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಫೈನಲಿ ತಟ್ಟೆ ಇಡ್ಲಿ ಅನ್ಕೊಂಡು ಕರ್ಕೊ ಬಂದಿದ್ದೀನಿ ಇಲ್ಲಿ. ಹೋದ್ಸತಿನೂ ಅಲ್ಲ, ಹೋದ್ಸತಿನೂ ಕರ್ಕೊ ಹೋಗಿದೆ. ಮೈಸೂರಿಗೆ ಹೋಗ್ಬೇಕಾದ್ರೆ ಕರ್ಕೊ ಹೋಗಿರ್ಲಿಲ್ಲ ನೋಡ. ಬಟ್ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಹೈವೇ ಅಲ್ಲ, ಎಕ್ಸ್ಪ್ರೆಸ್ ಹೈವೇ ಬೈಪಾಸಿಂದ ಮಾಡೋರೆ. ನಾನು ಬಿಡ್ದಿ ಅನ್ಕೊಂಡು ಮುಂದೆ 7 ಕಿಲೋಮೀಟ್ರ್ ಹೊಂಟೋಗಿದ್ವಿ. ಸೊ ಇವಾಗ ಬಂದು ಕರ್ಕೊ ಹೋಗ್ತಾ ತಿಂದಿದ್ಯಾ? ಎಷ್ಟು ಹೇಳೋ ಯಾವ್ದು ಅಲ್ಲೇ ಐತೆ ನೋಡು, ಅದನ್ನೇ 2 ಐತಲ್ಲ. ಯಾವುದು ಫಸ್ಟ್ ಒನ್. ಓಕೆ, ಈಗ ಇಡ್ಲಿ ತಿಂದು ನಾನು ಡಿಫ್ರೆಂಟ್ ಆಗಿದೆಯಲ್ಲ. ಏನಿಲ್ಲ, ಗೀ ಕುಡಿ ತಟ್ಟೆ ಇಡ್ಲಿ ಅಂತಿತ್ತು. ಏನ್ ನೋಡೋದ ಅಂದ್ರೆ ಅದು ಗೀ ಅಂದ್ರೆ ತುಪ್ಪ ಅಷ್ಟೇ. ಸೊ ಆದ್ರೂ ಒಳ್ಳೆ ಹೋಟ್ಲು ಬಿಸ್ನೆಸ್ ಅಲ್ಲಿ ಇದೈತೆ. ಎಷ್ಟು ಜನ ಇರ್ತಾರಂದ್ರೆ ನೀವೆಲ್ಲ ಅಲ್ಲ, ಅದ್ರಲ್ಲೂ ಈ ತರ ಫೇಮಸ್ ಆಗ್ಬಿಟ್ಟಂತ ನೀವು ಎಲ್ಲ ಕರ್ಸ್ಬಿಟ್ಟು ದಿನಕ್ಕೆ 1 ಲಕ್ಷ ಅಂತಾನೆ ಹಿಡಿದಿ. ವಾರಕ್ಕೆ 7 ಲಕ್ಷ, ತಿಂಗ್ಳಿಗೆ 28 ಲಕ್ಷ. 28 ಲಕ್ಷದಲ್ಲಿ 10 ಲಕ್ಷ ಖರ್ಚು ಹೋದ್ರು 20 ಲಕ್ಷ ಆದಾಯ.
ಚಟ್ನಿ ಇಡ್ಲಿ ಎಲ್ಲದಕ್ಕೂ ಸೇಮ ಚಟ್ನಿ ಸೇಮನ ಜುಕ್ಕದ ಸಾಂಬಾರ್ ತರ ಮಸ್ತ್ ಇತ್ತು. ಒಟ್ನಲ್ಲಿ ಒಂದಂತೂ ಫಿಕ್ಸ್, ಯಾರು ಅನ್ನ ಹಾಕೋದು ಒಂದು ಬಿಸ್ನೆಸ್ ಮಾಡ್ತಾರಲ್ಲ ಈ ಹೋಟ್ಲು ಕೆಲಸ, ಒಂದ್ ಸತಿ ಕೈ ರುಚಿ ಬಂದ್ಬಿಡ್ತು ಅಂದ್ರೆ ಎಲ್ಲಿದೆ. ಈಗ ಬೆಸ್ಟ್ ಎಕ್ಸಾಂಪಲ್ ನಾವೇ ನೋಡಿ, 19 ಕಿಲೋಮೀಟರ್ ಬಂದೇವಿ ನಾಷ್ಟಾ ಮಾಡಿ 7 ಕಿಲೋಮೀಟರ್ ಮುಂದೆ ಹೋಗಿ ಟೋಟಲ್ 25 ಕಿಲೋಮೀಟರ್ ಆದಾಗಾಯ್ತು, ಬಂದ್ಬಿಟ್ಟು ತಿನ್ಕೋಯ್ತಾ ಇದೀವಿ. ಸೊ ರುಚಿ ಕೊಡ್ಬೇಕು, ಕೈ ಹಿಡಿತು ಅಂದ್ರೆ ನೀವು ಫಿಕ್ಸು ಬೆಳೆದು ಬಿಡ್ತೀರಾ ಮತ್ತೆ ಹೋಟ್ಲು ಬಿದ್ದು. ಸೊ ಮತ್ತೆ ಈಗ ನಾವು ಸಂಜೆ 5 ಗಂಟೆ ಆಗಿದೆ, ದೇವಸ್ಥಾನಕ್ಕೂ ಬಂದಿದೀವಿ. ನೋಡಿ ದೇವಸ್ಥಾನ ಎಲ್ಲ ಬೆಟ್ಟಗುಡ್ಡನೇ ಐತಿ ನೋಡ್ಲಿ. ಮಸ್ತ್ ಐತ್ ನೋಡ್ಲಾ ಗುಡಿ, ನಂಗಂತೂ ಯಾವಾಗ ಹೋಗೋಣ ಅನ್ಸ್ಲಿಕತ್ತದ. ಅಲ್ಲ ಹಿಂದೆನೂ ನೋಡಿ ಹೆಂಗೈತೆ, ಖಾಲಿ ಐತೆ ಎಲ್ಲ, ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಕಟ್ತಾವ್ರಲ್ಲಿ. ಮಸ್ತ್ ಐತ್ಲಾ ಗುಡಿ. ಈಗ ಹೋಯ್ತಿವಿ ಗುಡಿಲಿ, ಆದಷ್ಟು ಅಂದ್ರೆ ಜಾಸ್ತಿ ತೆಗಿಯೋದಿರಲ್ಲ, ತೆಗಿಲಿಕ್ಕೆ, ಯಾಕಂದ್ರೆ ಗುಡಿಯಾಗ ಕೊಡಂಗಿಲ್ಲ. ಮಸ್ತ್ ಐತೆ ಅಂದ್ರೆ ಇದು ಫುಲ್ ಮೇಲ್ಗಡೆ ಐತ್ಲಿ, ಟಾಪ್ ಅಲ್ಲಿ ಐತೆ ದೇವಸ್ಥಾನ. ಈ ಹೊತ್ತದಂತ್ರು ಮಸ್ತ್ ಐತಿ. ಮತ್ತೆ ನಾ ಮೇನ್ ಟೆಂಪಲ್ ಅಲ್ಲೇ ಐತೆ ತಿಳ್ಕೊಂಡೇನಿ. ಇಲ್ಲಿ ದೊಡ್ಡ ಟೆಂಪಲ್ ಮೇಲೆ ಐತಿ. ಎಂಟ್ರಿ ಆದ ತಕ್ಷಣ ಗಣೇಶನ್ ಐತೆ, ಆ ಗಣೇಶನ್ ಮುಂದೆ ಬಂದ್ಮೇಲೆ ಆಮೇಲೆ ಶೃಂಗೇರಿ, ಅರುಣಾಚಲೇಶ್ವರ ಮತ್ತೆ ದೇವಿ. ಆಮೇಲೆ ಇಲ್ಲಿ ಯಾವ್ದೈತಿ ನೋಡ್ಬೇಕಾ? ಇಲ್ಲ ಅಬ್ಸರ್ವ್ ಮೇಲ್ಗಡೆ ಯಾರು ಇರ್ತಾನೆ, ನಮ್ ಭಾಷೆ ನಮ್ ಭಾಷೆ ಇಷ್ಟ ಮೇಲಿರೋದು. ಇಲ್ಲೇ ಇದ್ದಾಗ ಬಂದಿಲ್ಲ ನಂಗೆ ಬೇಜಾರು ಆಗದಿತ್ತು. ಈಗ ಬರಕ್ ಕರ್ಕೊಂಡ್ ಬರೇ ಬರ್ಬೇಕು ಅನ್ಸ್ತಿದ್ ಹಂಗಾಗಿ ನೋಡಿ. ಎಷ್ಟು ಬಿಸಿಲೈತಿ, ಇಲ್ಲೆಲ್ಲ ಬಿಟ್ಟ ನಮ್ಮ ಆರ್ಯ ಅವರು ಕುಂತು ಫೋಟೋ ಶೂಟ್ ಮಾಡ್ಕೊಳಕಂತ ಕುಂತಾರೆ. ಅದೇನು ಫೋಟೋ ಶೂಟ್ ಮಾಡ್ಕೋತಾರೋ ಏನು ಕತ್ತಿನೋ. ಆರ್ಯ ಬ್ಲೈಂಡ್ ಥರ ಹಾಕೊಂಡು ಮತ್ತು ಹಂಗೆ ನಮ್ದು ಗೊತ್ತಲ್ಲ, ಹೊರಗಡೆ ಹೋದರೆ ಫೋಟೋ ಶೂಟ್ ಅಂತ ಬಿಡಲ್ಲ. ಇವಳಿಗಂತೂ ರುಬ್ಬ ಹಾಕ್ಬಿಟ್ಟೆ, ಹಂಗೆ ಫೋಟೋ ತೆಗಿ ಹಿಂಗೆ ಫೋಟೋ ತೆಗಿ ಅಂತ. ಇವಳು ಗ್ಯಾಪಲ್ಲಿ ಫೋಟೋ ತೆಗಿ ಅಂದರೆ ವೀಡಿಯೋ ಮಾಡ್ತಾವಳು ಬೇರೆ, ನೋಡ್ಬೋದು. ಅದೊಂದು ಸ್ವಲ್ಪ ಅಲ್ಲೊಂದು 1 ಅವರು ಹಂಗೆ ಫೋಟೋ ಶೂಟ್ ಅಂತ ಕೈ. ಇಲ್ಲಿ ಬಂದರೆ ಫಿಕ್ಸ್ ಟೊಮೊಟೊ ಸೊಪ್ಪು ಕುಡಿತಾಳೆ. ಯಾಕೆ ಹೇಳು, ಸಸ್ತಾ ಮಾಲು ಅಂತ. ಸೊ ಅಲ್ಲಿ ವೆಜ್ ಪಪ್ಸು, ಆರೆಂಜ್ ರೋಲು, ಅಂದರೆ ಸೇಮ್ ಹನಿ ಕೇಕ್ ಥರನೇ ಇತ್ತು ಫ್ಲೇವರು. ತಿಂದಾಗ ಆರೆಂಜ್ ರೋಲ್ ಅಂತ ಅದು ಚೆನ್ನಾಗಿತ್ತು. ಇವಳು ಗೊತ್ತಲ್ಲ ನಮ್ಮ ಮನೆ ದೇವರು, ಖಾರದಕ್ಕಿಂತ ಸ್ವೀಟ್ ಅಂದ ತಕ್ಷಣ ಪಟ್ ಅಂತ ಬೇಗ ಅದನ್ನೇ ಫಸ್ಟ್ ತಿಂದ್ಬಿಡ್ತಾಳೆ. ಮತ್ತು ಇಲ್ಲಿ ನೋಡ್ಬೋದು ತುಂಬ ವೆರೈಟಿ ಆಫು ಕೇಕ್ಗಳಿತ್ತು. ಮತ್ತು ಅದು ಯಾವುದೋ ಮೌಸು, ಆರೆಂಜ್ ಮೌಸು, ಚಾಕ್ಲೇಟ್ ಮೌಸು ಅಂತೆಲ್ಲ ಇತ್ತು. ಮತ್ತು ಕೇಕ್ ಫ್ಲೇವರ್ಸಲ್ಲಿ ಇವಳು ಆಲ್ರೆಡಿ ಎಲ್ಲ ತಿಂದ್ಬಿಟ್ಟವಳೆ. ಸುಮ್ಮನೆ ಅಲ್ಲಿ ನೋಡ್ತಾ ಎಲ್ಲ ಹೆಸರು ಹೇಳ್ತಾ ಇದ್ಲು. ಮತ್ತು ಹಂಗೇ ಇಲ್ಲಿ ಸೂಪ್ ಚೆನ್ನಾಗಿರ್ತದೆ ಅಂದರೆ ಸಸ್ತಾ ಮಾಲು. 15 ರೂಪಾಯಿ ಅವಾಗಿಂದ ಟೊಮೊಟೊ ಸೂಪು ಒಂದು 1.5 ಇಯರಿಂದ ಇಲ್ಲೋಗಿ ಕುಡಿತಾನೇ ಇರ್ತೀವಿ. ಅದೊಂದು ಮಾತ್ರ ರೇಟ್ ಜಾಸ್ತಿ ಮಾಡಿಲ್ಲ. ಸೊ ಸೂಪ್ ಚೆನ್ನಾಗಿರ್ತದೆ, ಸೂಪ್ ಕುಡ್ಕೊಂಡು ವೆಜ್ ಪಪ್ಸ್ ತಿನ್ಕೊಂಡು ಹಂಗೇ ಮನೆ ಹತ್ರ ಬೇಗ ಒಂದು 7:30 ಒಳಗೇ ರೀಚ್ ಆಗ್ಬಿಟ್ವಿ. ಮಳೆ ಬರೋಂಗಿತ್ತು ಬೇರೆ. ಸೊ ಈಗ ಮನೆಗೆ ಬಂದ ಚಹಾ ಕುಡಿಯತ್ತೇವೆ. ಮಸ್ತ್ ಕಡಕ್ಕಮ್ಗೆ ಚಹಾ ಮಾಡಿ. ಅಲ್ಲ ಯಾಕೆ ಇಷ್ಟು ದೊಡ್ಡ ಕಪ್ ತಂದಿರ ಅಂತ ಗೊತ್ತಾಗಲಿಲ್ಲ. ಹೆಂಗೈತೆ ನೋಡಿ, ಅಗ್ಗುಗೆ ಒಂದು ಕುಡ್ಕಿ ಇದೆ, ಅಗ್ಗನ ಕುಡ್ಕಿ. ನೀವೇನಂತೀರಿ? ನಾವು ಕುಡ್ಕಿ ಅಂತೇವೆ. ಬಿಸಿ ಬಿಸಿ ಬಿಸಿ. ಅಬ್ಬಬ್ಬಾ, ನೀವು ಕುಡ್ಕೆ ಅಂತೀರಿ, ಗೋಲ್ಕಾ ಅಂತ. ಗೋಲ್ಕಾ ಗೋಲ್ಕಾ ಇಂಗ್ಲೀಷಲ್ಲಿ ಏನಂತ ಹೇಳೋದಕ್ಕೆ? ಸೇವಿಂಗ್ ಬಾಕ್ಸ್. ಚಪ್ಪಾಳೆ. ನಂಗೂ ಈ ಸಿಟಿ ಟಾರು ಬರ್ತೈತಿ. ಒಪ್ಕೊಂಡೆಲ್ಲ ಕೊಡೋದು. ನಮ್ಮ ಬೇಕಾರಲ್ಲಿ ಸೂಪ್ ಕುಡ್ಕೊಂಡು ಮತ್ತೆ ಒಂದು ಆರೆಂಜ್ ರೋಲು, ಸೇಮ್ ಹನಿ ಕೇಕ್ ಥರನೇ ಐತಲ್ಲ ಅಪ್ಪಿ, ಅದು ಹೆಸರು ಮಾತ್ರ ಬೇರೆ ಇರ್ತದೆ. ಅದನ್ನು ತಿನ್ಕೊಂಡು ಮತ್ತು ಇನ್ನೊಂದು ವೆಜ್ ಪಪ್ಸು ತಿನ್ಕೊಂಡು ಮತ್ತು ಅದೊಂದು ದೊಡ್ಡ ರೌಂಡು. ಇವಳೆಲ್ಲೋ ಯೂಶಲಿ ಏನು ಪೂರಾ ಮನೇಲೇ ಇರ್ತಾಳೆ, ಕೆಳಗೂ ಇಳಿಯಲ್ಲ. ಎಲ್ಲಿ ಕಲರ್ ಡ್ಯಾಮೇಜ್ ಆಗೋಗುತ್ತೆ ಅಂತನೋ ಇಲ್ಲ, ಏನು ಉದ್ದೇಶನೋ ಗೊತ್ತಿಲ್ಲ. ವಾರಕ್ಕೊಂದ್ಸತಿ ನಾವು ಹೊರಗಡೆ ಕರ್ಕೋದ್ರೆ ಮಾತ್ರ ಬರ್ತಾಳೆ. ಅದಕ್ಕೆ ಒಂದು ಫುಲ್ಲು ರೌಂಡ್ ಹೊಡ್ಸ್ಕೊಂಡು ಅಲ್ಲಿ ಹುಟ್ಟಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅವಳೇ ಹೇಳ್ತಾಳೆ. ಹೆಂಗಿತ್ತಪ್ಪಿದ್ದು ದೇವಸ್ಥಾನ? ಗುಡ್ಡದ ಮ್ಯಾಲ ಇರಂತ್ಲೇ ಪೀಸ್ ಇತ್ತು, ಮಸ್ತ್ ಗಾಳಿ ಇತ್ತು, ಮತ್ತು ಜನ ಮತ್ತು ಡೆಕೋರೇಷನ್, ದೇವ್ರ ಮೂರ್ತಿಗಳ ಮತ್ತು ಎಷ್ಟೋ 1000ಕ್ಕಿಂತ ಹೆಚ್ಚು ಗಣಪತಿ ಮೂರ್ತಿಗಳೆಲ್ಲ ನೋಡಕ್ಕೆ ಸಿಕ್ಕಿತ್ತು. ಹಿಂಗಾಗಿ ಚಂದ. ಸೊ ಅದು ಚೆನ್ನಾಗಿತ್ತು. ಅದನ್ನು ನಮ್ಮ ಮನೆಯಿಂದ ಬರೀ 4 ಕಿಲೋಮೀಟ್ರು, 5 ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ. ನಾನು ಏನಂದರೆ ಯೂಶಲಿ ಜಾಸ್ತಿ ಎಲ್ಲ ಹೋಯ್ತಾ ಇರಲಿಲ್ಲ. ಇವಳು ಬಂದಮೇಲೆ ಈಗ ಫ್ಯಾಮಿಲಿ ಆದಮೇಲೆ ದೇವಸ್ಥಾನ ಸುತ್ತಬೇಕಲ್ಲ, ಟೆಂಪಲ್ ರನ್ ಮಾಡೋದು ಬಿಟ್ರೆ ಬೇರೆ ಎಲ್ಲೂ ಕರ್ಕೋಗಲ್ಲ. ಮೊದಲು ಎಲ್ಲ ಗಾಡಿ ರನ್ ಮಾಡ್ತಿದ್ವಿ, ಈಗ ಗಾಡಿ ಜೊತೆಗೆ ಟೆಂಪಲ್ ರನ್. ಗಾಡಿ ಮೊದಲು ಎಲ್ಲೆಲ್ಲೋ ಹೋಯ್ತಿತ್ತು, ಈಗ ಬರೀ ಹಿಂಗೆ ಹೋದ್ರೆ ಬರೀ ಟೆಂಪಲ್ಗೆ ಹೋಯ್ತದ ಅದು. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಲಿಕ್ಕತ್ತೇವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.
ನಮ್ಮ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಕ್ಕೆ ನಮ್ಮವರೇ ನಮ್ಮನ್ನ ಬೆಳೆಸ್ಬೇಕು ಅಂದಮೇಲೆ ನೀವೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಬಾಯ್ ಬಾಯ್.